ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ನಿಮ್ಮಪ್ಪ ನನ್ನನ್ನ ಬಿಡಂಗೆ ಕಾಣಿಸ್ತಾ ಇಲ್ಲ. ಹಲೋ, ಹೇಳಿ ಸರ್. ಯಾಕ್ರಿ ಕಾಲ್ ರಿಸೀವ್ ಮಾಡೋದು ಇಷ್ಟು ತಡ ಮಾಡ್ಬಿಟ್ರಿ? ಸರ್, ಅದು ಸೆಲ್ ಫೋನು ಚಾರ್ಜ್ಗೆ ಹಾಕಿದ್ದೆ. ನಿಮ್ಮನ್ ಚಾರ್ಜ್ ಮಾಡೋ ಚಾರ್ಜರು ನನ್ನ ಹತ್ರ ಇದೆ. ಹಲೋ 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 ಸರ್, ಕೇಳಿಸ್ತಾ ಇಲ್ಲ. ನಾನೀಗ ಸ್ಟೇಷನ್ಗೆ ಬಂದ್ರೆ ಎಲ್ಲ ಸಿಗ್ನಲ್ಲು ಸರಿಯಾಗಿ ಕ್ಯಾಚ್ ಆಗತ್ತೆ. ಯಾಕ್ರಿ ನನ್ನ ಮಗನ್ನ ಸೆಲ್ ಒಳಗೆ ಹಾಕಿದಿರಂತೆ, FIR ಬೇರೆ ಮಾಡಿದಿರಂತೆ. ಸರ್, ಪ್ರೊಸೀಜರ್ ಪ್ರಕಾರ ಏನ್ ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ಸರ್. ನೋಡಿ, ನನ್ನ ಮಗ ಕ್ರಿಮಿನಲ್ ಅಲ್ಲ, ಇದು ಊರ್ಗಲಾಟೆ. ಎರಡು ಕುಟುಂಬಕ್ಕೆ ಸಂಬಂಧಪಟ್ಟಿದ ವಿಷಯ. ಇದನ್ನ ನಾವೇ ಬಗೆಹರಿಸ್ಕೊಂತೀವಿ. ನೀವೀಗ FIR ಮಾಡಿದ್ರೆ ನನ್ನ ಮಗನ್ ಭವಿಷ್ಯ ಹಾಳಾಗತ್ತೆ. ಸರ್, FIR ಬರೀದೇನೆ ಅವನ್ನ ಸೆಲ್ಗೆ ಹಾಕಿದ್ರೆ ನನ್ನ ಕೆಲಸ ಹಾಳಾಗತ್ತೆ. ಲೇ ಇನ್ಸ್ಪೆಕ್ಟರ್, ಮೊದ್ಲೇ ನಾನು ಟೆನ್ಷನ್ ಅಲ್ಲಿದ್ದೀನಿ, ಸುಮ್ನೆ ನನ್ನ ಕೆದಕ್ಬೇಡ. FIR ಶೀಟ್ ಹರಿದಾಕಿ ನನ್ನ ಮಗನ ಈಗಲೇ ರಿಲೀಸ್ ಮಾಡು. ಸಾರಿ ಸರ್, ಒಂದು ಸಲ FIR ಬರೆದ್ರೆ ಅದನ್ನ ಬದಲಾಯಿಸೋದಕ್ಕೂ ಆಗಲ್ಲ, ಅರಿಯೋದಕ್ಕೂ ಆಗಲ್ಲ ಸರ್. ಹಾಗೇನಾದ್ರು ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅಪರಾಧಿ ನಾನೇ ಆಗಬೇಕಾಗತ್ತೆ. FIR ಮಾಡೋದಕ್ಕಿಂತ ಮುಂಚೆ ನನ್ನ ಒಂದ್ ಮಾತು ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವೇನೆ ನಿನ್ಗೆ? ನೋಡಿ ಸರ್, ಕಾಮನ್ ಸೆನ್ಸ್ ಇಲ್ಲದೆ ನಾನು ಇನ್ಸ್ಪೆಕ್ಟರ್ ಹುದ್ದೆಗೆ ಬಂದಿಲ್ಲ. ಕಂಪ್ಲೇಂಟ್ ಕೊಟ್ಟವರು ನಮ್ಮನ್ನ ಬಂದು ಪ್ರಶ್ನೆ ಮಾಡ್ತಾರೆ.